ಕ್ರಿಸ್ಮಸ್ ದಿನ ಮನೇಲೇ ಕೂತ್ಕೊಂಡು ಇನ್ಸ್ಟಾಗ್ರಾಮಲ್ಲೇ ಮುಳುಗೋದ್ಕಿಂತ ಸಿಟಿಗೆ ಹೋಗ್ಬಿಟ್ಟು ಒಂದು 5,000 ಹೆಜ್ಜೆ ಹಾಕಿ ಆ ಕಡೆ ಈ ಕಡೆ ಸ್ವಲ್ಪ ಸುತ್ತಾಡಿ ಏನಾದರೂ ತಿಂದು ಸೆಂಟ್ರಲ್ ಪಾರ್ಕಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಕಾಲಹರಣ ಮಾಡಿ ಮಾತಾಡಿ ಕಷ್ಟ ಸುಖಗಳನ್ನೆಲ್ಲ ಶೇರ್ ಮಾಡಿಕೊಂಡು ವಾಪಸ್ ಬರೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ಮಾಡ್ಬೋದಾ? ನೀವು ಮಾಡಬೇಡ ಅಂದರೂ ಮಾಡ್ತೀನಿ, ಯಾಕಂದರೆ ಮನೇಲಿ ಕೂತ್ಕೊಂಡು ಬೋರ್ ಆಗುತ್ತೆ. ಬನ್ನಿ ಹೋಗೋಣ. ಅಪೋಲೋ ಕ್ಯಾಫೆ ಓಪನ್ ಆಗಿರಲಿಲ್ಲ, ಸೊ ಸ್ಟಾರ್ಬಕ್ಸಿಗೆ ಬಂದೆ. ಹಾಟ್ ಚಾಕ್ಲೇಟ್ಸ್ ಕುಡಿತಾ ಇದ್ದೀನಿ. ಮೈ ಪ್ರಾಬ್ಲಮ್ ವಿತ್ ಹಾಟ್ ಚಾಕ್ಲೇಟ್ ಇಸ್ ತುಂಬ ನೀರಾಗಿರುತ್ತೆ ಇಲ್ಲಿ, ಎಸ್ಪೆಷಲಿ ಸ್ಟಾರ್ಬಕ್ಸಲ್ಲಿ. ಒಂದು ಟ್ರೈನ್ ತೊಗೊಂಡು 50ನೇ ಸ್ಟ್ರೀಟಲ್ಲಿ ಇಳ್ಕೊಂಡು ಒಂದು ಬ್ಯೂಟಿಫುಲ್ ಪಾರ್ಕಿಗೆ ಬಂದಿದ್ದೀನಿ. ನ್ಯೂಯಾರ್ಕ್ ಸಿಟಿಲಿ ಈ ಥರ ಚಿಕ್ಕ ಚಿಕ್ಕ ಸ್ಪೇಸಸ್ ಮಾಡಿರ್ತಾರೆ ಸೊ ದ್ಯಾಟ್ ಈ ಡೇ ಜಾಬರ್ಸ್ ಇರ್ತಾರಲ್ವ, ಅವ್ರು ಬಂದು ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಹರಟೆ ಹೊಡೆದು ಹೋಗಲಿ ಅಂತ. ಬರಬೇಕಾದ್ರೆ ಹೀಗೆ ನ್ಯೂಯಾರ್ಕ್ ಸಿಟಿ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ, ದ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ದಿಸ್ ಸಿಟಿ. ಕಾನ್ಸ್ ಹೇಳೋದಾದರೆ, ದ ಫಸ್ಟ್ ಥಿಂಗ್ ಇಸ್ ದ ವೆದರ್, ರೈಟ್? ವೆರಿ ಮೂಡಿ ವೆದರ್. ಬೆಂಗಳೂರು ಮತ್ತು ನ್ಯೂಯಾರ್ಕ್ ಸಿಟಿ ಸಿಮಿಲರ್ ವೆದರ್ ಎಕ್ಸೆಪ್ಟ್ ಫಾರ್ ವಿಂಟರ್ಸ್. ಯಾವಾಗ ಬೇಕಾದರೂ ಮಳೆ ಬರ್ಬೋದು, ಯಾವಾಗ ಬೇಕಾದರೂ ಚಳಿ ಆಗ್ಬೋದು, ಯಾವಾಗ ಬೇಕಾದರೂ ಸೂರ್ಯ ಇರ್ಬೋದು. ನೋಡಿ, ಇವತ್ತು ಡಿಸೆಂಬರು, ವಿಂಟರ್ ಟೈಮಲ್ಲಿ this is not horrible. It's actually a pretty decent day. Second thing is ನ್ಯೂಯಾರ್ಕ್ ಸಿಟಿಲಿ ಗೂಗಲ್ ಮ್ಯಾಪ್ಸ್ ವರ್ಕ್ ಆಗೋಲ್ಲ. ಅಂದರೆ 80% ವರ್ಕ್ ಆಗುತ್ತೆ, ಇನ್ನು 20% ಆಚೆ ಈಚೆ ಹೋಗುತ್ತೆ. ಈಗ ತಾನೇ ಒಂದು ಒಳ್ಳೆ ಕ್ಯಾಫೆ ನೋಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಷನ್ಸ್ ಹಾಕಿದ್ದೆ, ಅದು ನನಗೆ ಕ್ಯಾಫೆ ಕರ್ಕೊಂಡು ಹೋಗೋ ಬದಲು ಯಾವುದೋ ವೈಟ್ ಫೀಲ್ಡ್ ಕರ್ಕೊಂಡು ಹೋಗ್ಬಿಟ್ಟಿದೆ. ಥರ್ಡ್ ಬಂದು, ಇಡೀ ಜಗತ್ತಲ್ಲಿರೋ ಎಲ್ಲ ವಿಚಿತ್ರ ಜನರು ಇಲ್ಲೇ ಇರ್ತಾರೆ. ಅಂದರೆ ನೀವು ಆಫೀಸಿಗೆ ನಡ್ಕೊತಾ ಹೋಗ್ತಿರ್ಬೋದು, ಇಲ್ಲ ಸಬ್ವೇಲಿ ಹೋಗ್ತಾ ಇರ್ಬೋದು, ನಿಮ್ಮ ಸುತ್ತಮುತ್ತ ಯಾರ್ಯಾರು ಇರ್ತಾರೆ, ಯಾರಿದ್ದಾರೆ ಅಂತ ನೀವು ಸ್ವಲ್ಪ ಎಚ್ಚರಿಕೆ ವಹಿಸೋದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಸುಮ್ಮನೆ ಕಿರ್ಚೋದು, ಸುಮ್ಮನೆ ಜಗಳ ಮಾಡೋದು, ಇವೆಲ್ಲ ಒಂಥರ ಈ ಸೈಕಾಟಿಕ್ ಬಿಹೇವಿಯರ್ ಅಂತ ಅಂತಾರಲ್ಲ, ಆ ಥರ ಬಿಹೇವ್ ಮಾಡೋ ಜನ ಇಲ್ಲಿ ಸ್ವಲ್ಪ ಸಿಗೋದು ನಿಮಗೆ ಜಾಸ್ತಿ ಆ್ಯಸ್ ಕಂಪೇರ್ ಟು ದಿ ಅದರ್ ಸಿಟೀಸ್. ಪ್ರೋಸ್ ಬಂದು, ನೋ ಬಡಿ ಗಿವ್ಸ್ ಅ ಡ್ಯಾಮ್. ನಾನು ಈ ಥರ ಒಂದು ಪಬ್ಲಿಕ್ ಸ್ಪೇಸಲ್ಲಿ ಕುತ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ಏನೋ ಮಾತಾಡ್ತಾಯಿದ್ದೀನಿ. ನೋ ಬಡಿ ಗಿವ್ಸ್ ಅ ಕ್ರ್ಯಾಪ್ ಬಟ್ ವಾಟ್ ಐಮ್ ಟಾಕಿಂಗ್. ಸೆಕೆಂಡ್ ಥಿಂಗ್ ಬಂದು, ಇಟ್ಸ್ ವೆರಿ ಈಸಿ ಟು ನೆಟ್ವರ್ಕ್ ಹಿಯರ್. ಯಾಕೆ ಅಂದರೆ ದ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟಿ ಇನ್ ದಿ US ಅಂದರೆ ನ್ಯೂಯಾರ್ಕ್ ಸಿಟಿ. ಆನ್ ಟಾಪ್ ಆಫ್ ದ್ಯಾಟ್, ವಾಟ್ ಮೇಕ್ಸ್ ಇಟ್ ಇವನ್ ಮೋರ್ ಬ್ಯೂಟಿಫುಲ್ ಇಸ್ ದ ಡೈವರ್ಸಿಟಿ. ಆಯಿತಾ? ಇಲ್ಲಿರೋಷ್ಟು ಕಲ್ಚರ್ಸು ನಿಮಗೆ ಬೇರೆ ಯಾವ ಸಿಟಿಯಲ್ಲೂ ಸಿಗೋಲ್ಲ. And the third thing is, there's no need to buy a car. ಬೇರೆ ಯಾವುದೇ ಸಿಟಿಗೆ ಹೋಗ್ರಿ, US ಅಲ್ಲಿ ಮೇ ಬಿ ಸ್ಯಾನ್ ಫ್ರಾನ್ಸಿಸ್ಕೋ ಆಗಲಿ, ಇಲ್ಲ ಆರ್ಲ್ಯಾಂಡೋ, ಯಾವುದಪ್ಪ ಮೇಜರ್ ಸಿಟೀಸ್, ಶಿಕಾಗೋ, ನೀವು ಎಲ್ಲಾದರೂ ಹೋಗಿ ಕಾರ್ ಬೇಕೇ ಬೇಕು. ಆದರೆ ಇಲ್ಲಿ ದಿ ಸಿಟಿ ಇಸ್ ಸೋ ವೆಲ್ ಕನೆಕ್ಟೆಡ್ ಅಂದರೆ ಯು ಡೋಂಟ್ ನೀಡ್ ಟು ಹ್ಯಾವ್ ಅ ಕಾರ್. ಐ ಮೀನ್, ಓನಿಂಗ್ ಅ ಕಾರ್ ಇಸ್ ಆ್ಯಕ್ಚುಲಿ ಅ ಲಯಬಿಲಿಟಿ ಇಲ್ಲಿ ಮಾತ್ರ. ಸೊ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಅಲ್ವಾ? ಈಗ ನಿಮಗೆ ಬಸ್ಸಸ್ ಇದೆ, ಫೆರಿ ಇದೆ, ಟ್ರೈನ್ಸ್ ಇದ್ದಾವೆ, ಇನ್ನೇನು ಬೇಕು? ಇಲ್ಲಿ ಮಾತ್ರ ಜನ ಸಾಗರ. ಇವೆಲ್ಲ ಚಿಕ್ಕ 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 ಶಾಪ್ಸ್. ಮನೆ ಪಕ್ಕ ಬೇವಿನ ಮರಕ್ಕೆ ಯಾವಾಗಾದರೂ ಹಾಯ್ ಅಂದಿದ್ದೀವಲ್ಲೋ ಗೊತ್ತಿಲ್ಲ, ಆದರೆ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರು ಕ್ರಿಸ್ಮಸ್ ಟೈಮಲ್ಲಿ ರಾಕ್ಫೆಲ್ಲರ್ ಟ್ರೀನ ವಿಸಿಟ್ ಮಾಡ್ತಾರೆ. ಮಿಡ್ ನವೆಂಬರಲ್ಲಿ ಟ್ರೀನ ತೊಗೊಂಬರ್ತಾರೆ. ಡಿಸೆಂಬರ್ 3 ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಅದಾದಮೇಲೆ ಮಿಡ್ ಜಾನಲ್ಲಿ ಇದನ್ನು ವಾಪಸ್ ತೊಗೊಂಡು ಹೋಗ್ತಾರೆ.
ಆನೆಸ್ಟ್ಲಿ ಕ್ರಿಸ್ಮಸ್ ದಿನ ಇಷ್ಟು ಬಿಸಿಲಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಳ್ಳೆ ದಿನಾನೇ ಓವರಾಲ್. ನಿಮಗೆ ಆ ಫೇವ್ರೆಟ್ ಲಾನ್ ತೋರಿಸೋಣ ಅಂತ ಬಂದೆ, ಅದು ಕ್ಲೋಸ್ ಆಗಿದೆ.